Excel Techno School, Guruvayanikere, Venuru. Admission open now. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಚಾರ್ಜಸ್ ಫ್ರೇಮ್ ಮಾಡೋದು ಮುಕ್ತಾಯ ಆಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳ ಪಾತ್ರದ ಬಗ್ಗೆ ಕೋರ್ಟ್ನಲ್ಲಿ ಜಡ್ಜ್ ಉಲ್ಲೇಖವನ್ನ ಮಾಡಿದ್ದಾರೆ. ನಿಮ್ಮ ಮೇಲಿನ ಆರೋಪದ ಬಗ್ಗೆ ನೀವುಗಳು ಏನು ಹೇಳ್ತೀರಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಜಡ್ಜ್ ಈ ರೀತಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಮೇಲೆ ಮಾಡಿರುವ ಆರೋಪಗಳು ಸುಳ್ಳು ಅಂತ ಆರೋಪಿಗಳು ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಇದನ್ನೆಲ್ಲ ವಿಚಾರಣೆ ಮಾಡಿದ ನಂತರ ಚಾರ್ಜಸ್ ಫ್ರೇಮ್ ಆದ ನಂತರ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿರುವಂಥದ್ದು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಇವತ್ತು 64ನೇ CCH ಕೋರ್ಟ್ನಲ್ಲಿ ಚಾರ್ಜಸ್ ಫ್ರೇಮ್ ಆಗಿರುವಂಥದ್ದು. ಎಲ್ಲ ಆರೋಪಿಗಳ ಚಾರ್ಜಸ್ ಅನ್ನ ಒಟ್ಟಿಗೆ ನ್ಯಾಯಾಧೀಶರು ಓದಿ ತಿಳಿಸುವಂತಹ ಕೆಲಸವನ್ನ ಅಲ್ಲಿ ಮಾಡ್ತಾರೆ. ಅದಾದ ಮೇಲೆ ಆರೋಪಿಗಳನ್ನ ಪ್ರಶ್ನೆ ಮಾಡ್ತಾರೆ ಜಡ್ಜು. ನಿಮ್ಮ ಮೇಲಿನ ಆರೋಪಗಳು, ನಿಮ್ಮ ಮೇಲೆ ಹಾಕಿರುವಂತಹ ಚಾರ್ಜ್ಗಳ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ. ಈ ಸಂದರ್ಭದಲ್ಲಿ ಆರೋಪಿಗಳು ನಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು 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 ಅಂತೇಳಿ ಏಕಕಾಲಕ್ಕೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕೋರ್ಟ್ ಹಾಲ್ನಲ್ಲಿ ತಮ್ಮ ವಿರುದ್ಧದ ಆರೋಪಗಳು ಸುಳ್ಳು ಅಂತ ಕೂಗಿ ತಮ್ಮ ಅಭಿಪ್ರಾಯವನ್ನು ಆರೋಪಿಗಳು ಜಡ್ಜ್ ಮುಂದೆ ಹೇಳಿರುವಂಥದ್ದು. ಇದನ್ನೆಲ್ಲ ಆಲಿಸಿದ ನಂತರ ನ್ಯಾಯಾಧೀಶರು ನವೆಂಬರ್ 10ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ನವೆಂಬರ್ 10ನೇ ತಾರೀಕಿನಂದು ಈ ಚಾರ್ಜಸ್ಗೆ ಸಂಬಂಧಪಟ್ಟಂತೆ, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಅನ್ನ ಯಾವಾಗಿನಿಂದ ಶುರು ಮಾಡಬೇಕು ಅನ್ನೋದಕ್ಕೆ ದಿನಾಂಕವನ್ನ ನಿಗದಿ ಮಾಡಲಾಗತ್ತೆ. ಮುಂಚೆ ಚಾರ್ಜಸ್ ಅನ್ನ ಫ್ರೇಮ್ ಮಾಡಬೇಕು. ಆ ಚಾರ್ಜಸ್ ಫ್ರೇಮ್ ಮಾಡೋದಕ್ಕೋಸ್ಕರ ನಡೆದಂತಹ ಕಲಾಪ ಇವತ್ತು. ಆ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಜನ ತುಂಬಿರ್ತಾರೆ. ದರ್ಶನ್ರನ್ನ ನೋಡಬೇಕು, ದರ್ಶನ್ ಕೇಸ್ ಬಗ್ಗೆ ತಿಳ್ಕೋಬೇಕು ಅಂತೇಳಿ ವಕೀಲರು ಸೇರಿದಂತೆ ಕಿಕ್ಕಿರಿದು ಜನ ದಟ್ಟಣೆ ಇರುತ್ತೆ ಕೋರ್ಟ್ ಹಾಲ್ನಲ್ಲಿ. 64ನೇ CCH ಕೋರ್ಟ್ನಲ್ಲಿ IP ನಾಯಕ್ ನ್ಯಾಯಾಧೀಶರು ಅವರ ಕೋರ್ಟ್ ಹಾಲ್ನಲ್ಲಿ ಜನದಟ್ಟಣೆ ಆಗಿರುತ್ತೆ. ಜಡ್ಜ್ ಅಲ್ಲಿಗೆ ಬಂದವರೇನೆ ಅದನ್ನು ನೋಡಿ ಇಷ್ಟು ಜನ ಇದ್ದರೆ ನಾವು ಕಲಾಪವನ್ನು ಮಾಡೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಾದ ನಂತರ ಎಲ್ಲರನ್ನೂ ಮೊದಲು ಹೊರಗಡೆ ಹೋಗಿ, ಇಷ್ಟು ಜನ ಅಲ್ಲ, ಕೇಸಿಗೆ ಸಂಬಂಧಿಸಿದವರು ಇರಿ, ಆರೋಪಿಗಳನ್ನು ನಿಲ್ಲಿಸೋದಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಅದಾದರೂ ಕೂಡ ಹೋಗಿರಂಗಿಲ್ಲ. ಆ ಸಂದರ್ಭದಲ್ಲಿ ಅವರು ಇಷ್ಟು ಹೇಳಿದ್ರು ಇನ್ನೂ ಹೊರಗಡೆ ಹೋಗ್ತಾ ಇಲ್ಲ, ನೀವು ಮೊದಲು ಎಲ್ಲರೂ ಹೊರಗಡೆ ಹೋಗಿ ಅಂತೇಳಿ ಕೆಲ ಕಾಲ ಕೋರ್ಟ್ ಕಲಾಪವನ್ನು ಮುಂದೂಡಿ ನಂತರ ಪೊಲೀಸರು ಎಲ್ಲರನ್ನೂ ಹೊರಗಡೆ ಕಳಿಸ್ತಾರೆ. ಅದಾದ ನಂತರ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳನ್ನೆಲ್ಲ ಕೋರ್ಟ್ ಹಾಲ್ಗೆ ಕರ್ಕೊಂಡ್ಬಂದು ಹಾಜರುಪಡಿಸಲಾಗುತ್ತೆ ನ್ಯಾಯಾಧೀಶರ ಎದುರು. ಮೊದಲಿಗೆ ನ್ಯಾಯಾಧೀಶರು ಆರೋಪಿಗಳ ಹಾಜರಾತಿಯನ್ನು ತೆಗೆದುಕೊಳ್ತಾರೆ. ಹಾಜರಾತಿಯನ್ನು ತೆಗೆದುಕೊಂಡ ನಂತರ ಎಲ್ಲ ಆರೋಪಿಗಳ ಮೇಲೆ ಹಾಕಿರುವಂತಹ ಚಾರ್ಜಸ್ ಅನ್ನ, ಚಾರ್ಜ್ ಶೀಟ್ ಏನಿದೆ, ಚಾರ್ಜ್ ಶೀಟ್ನಲ್ಲಿರುವಂತಹ ಚಾರ್ಜಸ್ಗಳನ್ನು ನ್ಯಾಯಾಧೀಶರು ಆರೋಪಿಗಳಿಗೆ ಓದಿ ತಿಳಿಸ್ತಾರೆ. ನಿಮ್ಮ ಮೇಲೆ ಇಂತಿಂತಹ ಚಾರ್ಜಸ್ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ನನ್ನ ಪತ್ನಿಗೆ ಮೆಸೇಜ್ ಮಾಡ್ತೀಯಾ ಅಂತ A2 ಹಲ್ಲೆ ಮಾಡಿದ್ದಾರೆ. ಮೃತ ರೇಣುಕಾಸ್ವಾಮಿಯ ಮೇಲೆ A2 ದರ್ಶನ್ ಏನಿದ್ದಾರೆ ಅವರು ಹಲ್ಲೆ ಮಾಡಿದ್ದಾರೆ. ನೀವು ಹಲ್ಲೆಯನ್ನ ಮಾಡಿದ್ದೀರಾ, ಈ ಎಲ್ಲ ಚಾರ್ಜಸ್ಗಳನ್ನು, ನಿಮ್ಮ ಮೇಲೆ ಹಾಕಿರುವಂತಹ ಚಾರ್ಜಸ್ಗಳನ್ನು ನೀವು ಒಪ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆರೋಪಗಳು ಇಲ್ಲ, ನಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು 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 ಅಂತೇಳಿ ಕೂಗಿ ಹೇಳಿರುವಂಥದ್ದು ಕೋರ್ಟ್ ಹಾಲ್ನಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.